Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ, ಹ್ಯಾಪಿ ರೋಸ್ ಡೇ ಮೆಸೇಜಸ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಏನಿದೆ ಅಂತ ನೋಡೋಣ. ಓ, ಐ ಕ್ಯಾನಾಟ್ ಪ್ರಾಮಿಸ್ ಯು ಎನಿಥಿಂಗ್, ನಿಮ್ಗೇನು ಪ್ರಾಮಿಸ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗಿಂತ ಅಥವಾ ನಿಮ್ ತರದವ್ರೆ ಬೇರೆಯವ್ರನ್ನ ನಾನು ಡಿಸರ್ವ್ ಮಾಡ್ತೀನಿ. ಸೊ ವೈ ಡು ಐ ಡಿಸರ್ವ್ ಸಮ್ ಒನ್ ಲೈಕ್ ಯು ಅಂತ ಹೇಳ್ತಿದ್ದಾರೆ. ಐ ಕ್ರೈ ಅಟ್ ನೈಟ್, ರಾತ್ರಿ ಹೊತ್ತು ಅಳ್ತಿದಾರಂತೆ. ಸೊ ಯಾಕೆ ಅಳ್ತಿದ್ದಾರೆ ಅನ್ನೋದು ಮೇ ಬಿ ನಿಮಗೆ ಗೊತ್ತಿರಬಹುದು. ಸೊ ನಾನು ತುಂಬಾ ಡಿಫ್ರೆಂಟ್, ನೀನ್ ಯೋಚನೆ ಮಾಡೋ ರೀತಿಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ನನ್ನಲ್ಲಿ ನಿನ್ಗೆ ಏನು ನೋಡಿ ಪ್ರೀತಿ ಮಾಡ್ಬೇಕು ಅಂತ ಅನ್ನಿಸ್ತು? ನೀನ್ ಯಾಕೆ ನನ್ ಜೊತೆ ಪ್ರೀತಿಲಿ ಬಿದ್ದಿದ್ಯಾ? ನಿನ್ಗೆ ನನ್ ಜೊತೆ ಬರೀ ಫಿಸಿಕಲ್ ರಿಲೇಶನ್ಶಿಪ್ ಬೇಕಾ, ಅಥವಾ ಬರೀ ಈ ಒಂದು ವಿಚಾರಕ್ಕೋಸ್ಕರ ನಾನು ನೀನು ಒಂದಾಗಿರೋದಾ? ಈ ತರ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ ಅವರಿಗೆ. ಜಸ್ಟ್ ಫಿಸಿಕಲ್ ರಿಲೇಶನ್ಶಿಪ್ಪಿಗೋಸ್ಕರ, ದೈಹಿಕವಾಗಿ ಚೆನ್ನಾಗಿರ್ಬೇಕು ಅನ್ನುವಂಥ ಕಾರಣಕ್ಕೆ ಅವರು ನಿಮ್ ಜೊತೆ ಇರುವಂತ ಸಾಧ್ಯತೆ, ಅಥವಾ ಆ ವಿಚಾರಕ್ಕೆ ನೀವು ಅವ್ರ ಜೊತೆ ಇದ್ದೀರಾ ಅಥವಾ ಅವ್ರು ನಿಮ್ ಜೊತೆ ಇದ್ದಾರೆ ಅಂತ ಅವ್ರಿಗೆ ಅನ್ಸಕ್ಕೆ ಶುರುವಾಗಿದೆ. ಸೊ ಹಾಗಾಗಿ ಈಗ ಅವರು ನಿಮ್ ಜೊತೆ ಮಾತಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಐ ವಾಂಟ್ ಔಟ್, ನಿಮ್ಮಿಂದ ದೂರ ಇರಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಸೊ ವೈ ಐ ಕೆನಾಟ್ ಟೆಲ್ ಯು ದ ಟ್ರೂತ್, ಸತ್ಯ ನನ್ನ ಕೈಲಿ ಹೇಳಕ್ ಆಗ್ತಿಲ್ಲ ಯಾಕೆ ಅಂತ ಅವರೇ ಯೋಚನೆ ಮಾಡ್ತಿದ್ದಾರೆ. ಸೊ ಇದನ್ನೆಲ್ಲ ನಾನು ತಗೊಳ್ಳೋದಕ್ಕಾಗೋದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಸೊ ನನ್ನ ಮೈಂಡ್ ಮತ್ತೆ ಹಾರ್ಟ್ ಎರಡು ಕೂಡ ಈ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಹಾಗಾಗಿ ನನ್ನ ನಿಜವಾದ ಭಾವನೆಗಳನ್ನ ನಾನು ನಿನ್ ಜೊತೆ ಹಂಚ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಇಟ್ಸ್ ಎ ಜನರಲ್ ರೀಡಿಂಗ್. ಕೆಲವರು ಲೈಫ್ ವಿತೌಟ್ ಯು ಈಸ್ ಹೋಪ್ಲೆಸ್, ಡಾರ್ಕ್ ಅಂಡ್ ಡಿಪ್ರೆಶಿಂಗ್, ಐ ಮಿಸ್ ಯುವರ್ ಲೈಟ್ ಅಂತ ಹೇಳ್ತಿದ್ದಾರೆ. ಸೊ ಕೆಲವರು ನಿಮ್ಮನ್ನ ಬಿಡೋಕ್ಕಾಗ್ದಿರಾ, ನಿಮ್ಮ ಬಗ್ಗೆ ಯಾವುದೇ ಡಿಸಿಷನ್ ತಗೊಳಕ್ಕಾಗ್ದಿರಾ ಒದ್ದಾಡ್ತಾ ಇದ್ದಾರೆ. ಎನಿಥಿಂಗ್ ಎಲ್ಸ್ ಆ್ಯಡ್ ಮಾಡಬಹುದಾ ನೋಡೋಣ. ಸೊ ಯು ಅಮೇಜ್ ಮೀ ಅಂತ ಹೇಳ್ತಿದ್ದಾರೆ. ಯು ಆರ್ ಅಮೇಝಿಂಗ್, ಯು ಕ್ಯಾನ್ ಡೂ ಎನಿಥಿಂಗ್, ನೀವೇನ್ ಬೇಕಾದ್ರೂ ಮಾಡ್ತೀರಾ, ಒಂದು ಅಮೇಝಿಂಗ್ ಪರ್ಸನಾಲಿಟಿ ಇದೆ. ನೀವು ಅಂದ್ರೆ ಅಮೇಜ್ ಅಂತ ಅವರಿಗೆ ಇದೆ. ಅಮೇಝಾನ್ ಅಲ್ಲ, ಅಮೇಜ್. ಸೊ ಯುವರ್ ಐಡಿಯಾಸ್ ಮ್ಯಾಟರ್. ಸೊ ನಿಮ್ಮ ಐಡಿಯಾಸ್, ನಿಮ್ಮ ಆಲೋಚನೆಗಳು ಏನಿದೆ ಅದು ಅವರಿಗೆ ತುಂಬಾ ಇಂಟ್ರೆಸ್ಟ್ ಅಂತ ಅನ್ಸುತ್ತೆ. ಸೊ ಯು ಮೇಕ್ ಮೀ ಸ್ಮೈಲ್, ನೀವು ಯಾವಾಗ್ಲೂ ಅವ್ರನ್ನ ನಗ್ಸೋದಕ್ಕೆ ಇಷ್ಟಪಡ್ತೀರಾ, ಅದು ಅವರಿಗೆ ಇಷ್ಟ ಆಗ್ತಿದೆ ಅಂತ ಇದೆ. ಸೊ ವಾಟ್ ಯು ಕ್ರಿಯೇಟ್ ಮ್ಯಾಟರ್ಸ್, ನೀವು ಅವರಿಗೋಸ್ಕರ ಏನ್ ಸೃಷ್ಟಿ ಮಾಡ್ತೀರಾ ಅಥವಾ ಏನ್ ಅವ್ರಿಗೆ ಯಾವಾಗ್ಲೂ ಸರ್ಪ್ರೈಸ್ ಪ್ಲಾನ್ ಮಾಡಿರ್ತೀರಾ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವರಿಗೆ ಅಂತ ಹೇಳ್ತಿದ್ದಾರೆ. ಯು ಆರ್ ಮೈ ಸನ್ಶೈನ್, ನೀವೇ ಅವರ ಬಿಸಿಲು ಬೆಳದಿಂಗ್ಳು ಎಲ್ಲವೂ. ಸೊ ಎವ್ರಿ ಡೇ ಇಟ್ಸ್ ಎ ನ್ಯೂ ಅಡ್ವೆಂಚರ್, ನಿಮ್ ಜೊತೆ ಇದ್ರೆ ದಿನಕ್ಕೊಂದು ಸಾಹಸ ನೋಡ್ದಂಗೆ ಅವ್ರಿಗೆ ಅನ್ಸುತ್ತೆ ಅಂತ ಹೇಳ್ತಿದ್ದಾರೆ. ದೇರ್ ಈಸ್ ನೋ ಒನ್ ಲೈಕ್ ಯು, ನಿನ್ ತರ ಯಾರೂ ಇಲ್ಲ. ಯು ಮೇಕ್ ಎ ಡಿಫ್ರೆನ್ಸ್, ನೀವು ಬಹಳಷ್ಟು ಬದಲಾವಣೆನ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಯು. ಸೊ ನೀವು ನೀವಾಗಿರೋದಕ್ಕೆ ಅವರು ನಿಮ್ಗೇನೆ ಥ್ಯಾಂಕ್ ಯು ಹೇಳ್ತಿದ್ದಾರೆ. ಸೊ ಕಷ್ಟದ ಕೆಲಸಗಳನ್ನ ಕೂಡ ಸುಲಭವಾಗಿ ಮಾಡ್ಬಿಡ್ತೀರಾ ಅನ್ನುವಂಥದ್ದು ಇದೆ. ಸೊ ಯುವರ್ ವಾಯ್ಸ್ ಮ್ಯಾಚರ್ ಅಂತ ಇದೆ. ನಿಮ್ಮ ಧ್ವನಿನ ಕೇಳಬೇಕು ಅಂತ ಅವರಿಗೆ ಯಾವಾಗ್ಲೂ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಅವರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾರೆ, ನಿಮ್ಮ ವಾಯ್ಸ್ನ ಮಿಸ್ ಮಾಡ್ಕೊಳ್ತಾರೆ. ಸೊ ನೀವಿಬ್ರು ಅನ್ಕೊಂಡಿರುವಂತ ಪ್ಲಾನ್ ಯಾವಾಗ ಈಡೇರಬಹುದು ನೋಡೋಣ. ಓಕೆ, ಇನ್ 25 ಡೇಸ್ ಒಳಗೆ ನೀವು ಅನ್ಕೊಂಡಿರುವಂತ ವಿಚಾರಗಳು ಆಗತ್ತೆ ಅನ್ನುವಂಥದ್ದು ಇದೆ. ಇನ್ 25 ಡೇಸ್ ಮೇ ಬಿ ಇಂಪಾರ್ಟೆಂಟ್ ಲೆಟರ್ ಯಾವ್ದಿರಬಹುದು ನೋಡೋಣ. ಜಿ ಲೆಟರ್ ಇಂಪಾರ್ಟೆಂಟ್ ಇರಬಹುದು.
I letter. Oh, sorry. So many hearts. I letter, T letter, J, T, K, V. ಸೊ ವಿಕಿ ಇರಬಹುದು, ಜೀವ ಇರಬಹುದು, ಜೀವ್ ಇರಬಹುದು, ಜೀವ, ವಿಕ್ರಮ್ ಇರಬಹುದು. ನಂಗೆ ಗೊತ್ತಿಲ್ಲ. ಸೊ ಟಿ ಜೆ ಐ ವಿ ಕೆ ಲೆಟರ್ಸ್ ಕೂಡ ಇಂಪಾರ್ಟೆಂಟ್ ಇರ್ಬೋದು. ಇದಿಷ್ಟು ನಿಮಗೆ ರೋಸ್ ಡೇಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಸೆಂಡ್ ಮೀ ರೋಸ್ ಇನ್ ಕಮೆಂಟ್ ಸೆಷನ್. ಐ ಲವ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್. ನಮಸ್ತೆ. ಹ್ಯಾಪಿ ವ್ಯಾಲೆಂಟೈನ್ ವೀಕ್. The Shrivak Devi Tarot channel is so glad to see you again. Thank you for watching our tarot card readings today.